ಇವತ್ತಿನ ವಿಡಿಯೋದಲ್ಲಿ ನಾವು ಐಸೋಮೆಟ್ರಿಕ್ ಪ್ರೊಜೆಕ್ಷನ್ ನ ಆರ್ಥೋಗ್ರಾಫಿಕ್ ವ್ಯೂ ಅಲ್ಲಿ ಯಾವ ತರ ಮಾಡಬೇಕು ಅನ್ನೋದು ನೋಡೋಣ. ಇದು ಡಿಪ್ಲೊಮಾ ಮತ್ತು ಫಸ್ಟ್ ಇಯರ್ ಗೆ ಇಬ್ಬರಿಗೂ ಸಂಬಂಧಪಟ್ಟಿದ ವಿಷಯ. ಇದನ್ನ ಫಸ್ಟ್ ನೀಟಾಗಿ ನೋಡ್ಕೊಳ್ಳಿ. ನಿಮಗೊಂದು ಇದು ಕೊಟ್ಟಿರ್ತಾರೆ ಡೈಮೆನ್ಷನ್ಸ್ ಐಸೋಮೆಟ್ರಿಕ್ ವ್ಯೂ ಅಲ್ಲಿ, ಅದನ್ನ 3D ಡಯಾಗ್ರಾಮ್ ಹಾಕ್ಬಿಟ್ಟು ಹಾಕಬೇಕು. ಫಸ್ಟ್ ಏನು ಮಾಡಬೇಕು, ಇದನ್ನ ಪ್ರೋಟೋಜನ್ ಸೆಲೆಕ್ಟ್ ಮಾಡಿಬಿಟ್ಟು ಫ್ರಂಟ್ ಪ್ಲೇನ್ ಸೆಲೆಕ್ಟ್ ಮಾಡಿ, ಅವಾಗ ಲೈನ್ ಕಮಾಂಡ್ ಯೂಸ್ ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಏನಿದೆ ಅದನ್ನ ಹಾಕ್ಬಿಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡಿ. ಟೋಟಲ್ ಲೆಂತ್ 60 ಇದೆ, ಎಂಟರ್ 60. ಮತ್ತೆ ಈ ಕಡೆ ನೋಡಿ 20 ಅಂತ ಹೇಳಿದೆ, ಇದನ್ನ 20 ತಗೊಂಡು ಎಂಟರ್ ಮಾಡಿಬಿಡಿ. ಮತ್ತೆ ಕೆಳಗಡೆ 60 - 20 ಅಂದರೆ 40 ಆಗುತ್ತೆ. ಸೊ ಕೆಳಗಡೆ 40 ಟೈಪ್ ಮಾಡಿಬಿಡಿ. ಮತ್ತೆ ಈ ಕಡೆ 60 ಇದೆ, 60 ಆಲ್ರೆಡಿ ನೀವು 20 ಬಂದಿದೆ ಅಂದರೆ ಮಿಕ್ಕಿದ್ದು 40 ಟೈಪ್ ಮಾಡಿ ಇದನ್ನು ಕೆಳಗಡೆ ಈ ಲೈನಿಗೆ ಜಾಯಿಂಟ್ ಮಾಡಿಬಿಟ್ಟು ಈ ಲೈನಿಗೆ ಜಾಯಿಂಟ್ ಮಾಡಿ. ಇದಾದ ನಂತರ ಸೊ ರಿಟರ್ನ್ ಕೊಟ್ಬಿಡಿ. ಇಷ್ಟಾದ ನಂತರ ರಿಟರ್ನ್ ಕೊಟ್ಬಿಡಿ. ಈ ಕಡೆ ಸಿಮೆಟ್ರಿಕ್ ಅಂತ ಆಪ್ಷನ್ಸ್ ಬರುತ್ತೆ. ಸಿಮೆಟ್ರಿಕ್ ಆಪ್ಷನ್ ತಗೊಂಡ್ಬಿಟ್ಟು ಡಿಸ್ಟೆನ್ಸ್ ಅಂತಿದೆ. ಡಿಸ್ಟೆನ್ಸ್ ಅಲ್ಲಿ ನೋಡಿ, ಇಲ್ಲಿ ಡಯಾಗ್ರಾಮ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟವನೇ 60 60 60 ಅಂತೇಳಿ. ಸೊ ಇದನ್ನ 60ಗೆ ಟೈಪ್ ಮಾಡ್ಬಿಡಿ. ನಂತರ ಫಿನಿಶ್ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು ಆಪ್ಷನ್ಸ್ ಬರುತ್ತೆ. ಆಪ್ಷನ್ ಹೆಸರು ರಿಪ್ ಅಂತ. ಈ ರಿಪ್ನ ಸೆಲೆಕ್ಟ್ ಮಾಡಿಕೊಂಡು ಈ ಪ್ಲೇನ್ ಇದೆಯಲ್ಲ ಫ್ರಂಟ್ ಪ್ಲೇನ್ ನ, ಸೊ ಟೋಟಲ್ ಲೆಂತ್ ಎಷ್ಟಿದೆ 60 ಇದೆ, 60 ಹಾಫ್ ಎಷ್ಟಾಗುತ್ತೆ 30. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಿಸ್ಟೆನ್ಸ್ ಏನಿದೆಯಲ್ಲ ಡಿಸ್ಟೆನ್ಸ್ ಅಲ್ಲಿ 60 ಹಾಫ್ ಅಂದ್ರೆ 30ನ ಟೈಪ್ ಮಾಡಿಬಿಟ್ಟು ಎಂಟರ್ ಕೊಟ್ಬಿಡಿ. ಎಂಟರ್ ಕೊಟ್ಬಿಟ್ಟು ನೆಕ್ಸ್ಟ್ ಇವಾಗ ಲೈನ್ ಕಮಾಂಡ್ ತಗೊಂಡ್ಬಿಟ್ಟು ಈ ಎಂಡು ಮತ್ತು ಈ ಎಂಡ್ ನ ಜಾಯಿಂಟ್ ಮಾಡಿ. ಜಾಯಿಂಟ್ ಆದ ನಂತರ ರಿಟರ್ನ್ ಕೊಟ್ಬಿಡಿ. ನೋಡಿ, ರಿಟರ್ನ್ ಕೊಟ್ಬಿಟ್ಟು ಈಗ ನೋಡಿ ಈ ತರ ರಿಟರ್ನ್ ಕೊಟ್ಮೇಲೆ ಈ ತರ ನೋಡಿ, ಈ ತರ ಜಾಯಿಂಟ್ ಮಾಡಿದ್ರೆ ನಿಮ್ಮ ಡಯಾಗ್ರಾಮ್ ರೆಡಿ ಆಗುತ್ತೆ. ಇದನ್ನ ಫಿಟ್ ಮಾಡಿಬಿಟ್ಟು ಕಂಟ್ರೋಲ್ I ನ ಟೈಪ್ ಮಾಡಿದರೆ ಐಸೋಮೆಟ್ರಿಕ್ ವ್ಯೂ ಹೋಗುತ್ತೆ. ಇವಾಗ ಫಿನಿಶ್ ಕೊಟ್ಬಿಡಿ. ಸೊ ಇದು ನಿಮಗೆ ಇದು ಬೇಕಾಗಿರುವಂತ ಸೊ ಫೈನಲ್ ಡಯಾಗ್ರಾಮು. ಇವತ್ತು ನಾವು ಐಸೋಮೆಟ್ರಿಕ್ ವೇವ್ ಇರೋದನ್ನ ಆರ್ಥೋಗ್ರಾಫಿಕ್ ವೇವ್ಗೆ ಇದು ಯಾವ ತರ ಕನ್ವರ್ಟ್ ಮಾಡೋಣ ಒಂದು ಸ್ಟಡಿ ಮಾಡೋಣ. ಇದು ನಿಮಗೆ ಇಂಜಿನಿಯರಿಂಗ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಗೆ ಮತ್ತೆ ಡಿಪ್ಲೊಮಾ ಸ್ಟೂಡೆಂಟ್ಗೆ ಸಂಬಂಧಪಟ್ಟಿದ ವಿಡಿಯೋ ಆಗಿರುತ್ತೆ. ಫಸ್ಟ್ ಏನು ಮಾಡಿ, ಇಲ್ಲಿ ನಿಮಗೆ ಏನಿದೆಲ್ಲ ಪ್ರೋಟೋಜನ್ನ ಸೆಲೆಕ್ಟ್ ಮಾಡಿಬಿಟ್ಟು ಟಾಪ್ ಪ್ಲೇನ ಸೆಲೆಕ್ಟ್ ಮಾಡಿ, ಮತ್ತೆ ನಿಮಗೆ ಯಾವ ಥರ ಇಲ್ಲಿ ಒಂದು ಸ್ಕೆಚಲ್ಲಿ ಕೊಟ್ಟಿದ್ರಲ್ಲ ರೆಕ್ಟ್ಯಾಂಗ್ಯುಲರ್ನ ಡ್ರಾ ಮಾಡ್ಕೊಳ್ಳಿ. ಇದು ನೋಡಿ, ರೆಕ್ಟ್ಯಾಂಗ್ಯುಲರ್ ಏನಿದೆ ಅಂದರೆ 80x80 ಇದೆ. ಸೊ ವಿಡ್ತು 80 ಆಗಿರುತ್ತೆ, ಮತ್ತು ಹೈಟ್ ಕೂಡ 80 ಆಗಿರುತ್ತೆ. 80 ಡಯಾಗ್ರಾಮ್ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಮೂವ್ ಕಮಾಂಡ್ ಇದೆಲ್ಲ, ಮೂವ್ ಕಮಾಂಡಿಂದ ಎಂಟೈರ್ ಡಯಾಗ್ರಾಮ್ ಸೆಲೆಕ್ಟ್ ಮಾಡಿ. ಈ ಸೆಂಟರ್ ಪಾಯಿಂಟ್ ಮೇಲೆ ನೀವು ಡ್ರ್ಯಾಗ್ ಮಾಡಿ, ಮತ್ತೆ ಈ ಸೆಂಟರ್ ಮೇಲೆ ಡ್ರ್ಯಾಗ್ ಮಾಡಿದಾಗ ನಿಮಗೆ ಸೆಂಟರ್ ಪಾಯಿಂಟ್ ಆಫ್ ದಿ ರೆಕ್ಟ್ಯಾಂಗಲ್ ಸಿಗುತ್ತೆ. ಇದನ್ನು ಮೂವ್ ಮಾಡಿಬಿಟ್ಟು ಇಲ್ಲಿಗೆ ಇಟ್ಬಿಡಿ. ನೆಕ್ಸ್ಟ್ ರಿಟರ್ನ್ ಕಮಾಂಡ್ಗೆ ಯೂಸ್ ಮಾಡಿಬಿಟ್ಟು ಇದನ್ನು ಸಿಮೆಟ್ರಿಕ್ ಅಂತ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಸಿಮೆಟ್ರಿಕ್ ಎಕ್ಸ್ಟೆನ್ಷನ್ ಕೊಟ್ಬಿಟ್ಟು ನೋಡಿ ಎಷ್ಟಿದೆ ಅಂದರೆ 20 ಇದೆ, 20 ಎಂಟರ್ ಕೊಟ್ಬಿಡಿ. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಒಂದು ಪ್ಲಸ್ ಮಾರ್ಕ್ ಇದೆ. ಇದಕ್ಕೆ ಮಾಡ್ಬೇಕಂದ್ರೆ ಮತ್ತೆ ಪ್ರೋಟೋಜನ್ ತಗೊಂಡು ಇದು ಟಾಪ್ ಸರ್ಫೇಸ್ ಇದೆಲ್ಲ, ಈ ಸರ್ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಲೈನ್ ಕಮಾಂಡಿಂದ ಈ ಕಡೆ ಒಂದು ಪ್ಲಸ್ ಮಾರ್ಕ್ ಹಾಕೊಂಡ್ಬಿಡಿ. ಅದ್ರ ನೋಡಿ ಡೈಮೆನ್ಷನ್ಸ್ ಏನಿದೆ, ಫಸ್ಟ್ 20 ಇದೆ, 20 ಎಂಟರ್. ಡೌನ್ ನೋಡಿ, ಈ ಕಡೆ 15 ಇದೆ, 15 ಎಂಟರ್. ಈ ಕಡೆ 15 ಇದೆ, 15 ಎಂಟರ್. ಮತ್ತೆ ಈ ಕಡೆ ನೋಡಿ 20 ಇದೆ, 20 ಎಂಟರ್. ಇದನ್ನ ಈ ತರ ಮಾಡಿದಾಗ ಮೇಲ್ಗಡೆ ಏನಿದೆ ಸಿಗುತ್ತೆ ಲೆಂತ್. ಮತ್ತೆ ಈ ಕಡೆ 15 ಎಂಟರ್. ಇದನ್ನ
ಸ್ಟ್ರೇಟ್ ಆಗಿ ತಗೊಳ್ಳಿ. 2 ಲೈನ್ಸ್ ನಿಮಗೆ ಪ್ಯಾರಲಲ್ ಲೈನ್ ಸಿಗುತ್ತೆ, 2 ಲೈನ್ ಸೇಮ್ ಆಗಿರುತ್ತೆ. ಮತ್ತೆ ಈ ಕಡೆ ತಗೊಳ್ಳಿ ನೋಡಿ, ಮತ್ತೆ ಈ ಕಡೆ ಎಷ್ಟಿದೆ 15 ಇದೆ. 15 ಎಂಟರ್. ಈ ಲೈನಿಗೆ ಈ ಡೈಮೆನ್ಷನ್ಸ್ ಲೈನ್ ಸೇಮ್ ಡೈಮೆನ್ಷನ್ಸ್ ಇರುತ್ತೆ. ಮತ್ತೆ ಇದು 2 ಇದಕ್ಕೆ ಜಾಯಿಂಟ್ ಮಾಡಿ. ಇಲ್ಲಿ ಏನಿದೆಲ್ಲ ಮೂವ್ ಕಂಪೌಂಡ್ ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಸೆಂಟರ್ ಪಾಯಿಂಟ್ ಲೈನ್ ನ ಈ ಸೆಂಟರ್ ಪಾಯಿಂಟ್ ನ 2 ಒಂದೇ ಸೆಟ್ ತಗೊಂಡಾಗ ನಿಮಗೆ ಸೆಂಟರ್ ಪಾಯಿಂಟ್ ಆಫ್ ದಿ ಪ್ಲಸ್ ಸಿಂಬಾಲ್ ಸಿಗುತ್ತೆ. ಇದನ್ನ ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡಿಬಿಟ್ಟು ಈ ಸೆಂಟರ್ ಪಾಯಿಂಟ್ ಗೆ ಒಯ್ದು ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ರಿಟರ್ನ್ ಕಮಾಂಡ್ ಕೊಟ್ಟಾಗ ನೋಡಿ ಮೇಲ್ಗಡೆ ಎಷ್ಟಿದೆ ಅಂದ್ರೆ 20, ಟೋಟಲ್ 40 ಇದೆ. 40 ಆಲ್ರೆಡಿ 20 ಹಾಕಿದಿರ್ತಾನೆ, ಸೊ ಮಿಕ್ಕಿದ 20. ಸೊ 20ನ ಟೈಪ್ ಮಾಡಿ ಎಂಟರ್ ಕೊಟ್ಬಿಡಿ. ಬೇಕಾದ್ರೆ ಕಂಟ್ರೋಲ್ ಐಗೆ ನೋಡಿ, ಇದು ನಿಮಗೆ ಬೇಕಾಗಿರುವಂತ ಡಯಾಗ್ರಾಮ್ ಮಾಡಿ 20 ಟೈಪ್ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ಫಿನಿಶ್ ಇದೆ, ಫಿನಿಶ್ ಕೊಟ್ಬಿಡಿ. ಇದು ನಿಮಗೆ ಬೇಕಾಗಿರುವಂತ ಡಯಾಗ್ರಾಮ್.